ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಸ್ವಲ್ಪ ಚೆನ್ನಾಗಿಲ್ಲ, ಅಂದರೆ ಕೋಲ್ಡ್ ಆಗಿದೆ, ವಾಯ್ಸ್ ಚೇಂಜ್ ಆಗಿದೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಈ ಒಂದು ವಿಡಿಯೋ ಬಂದು ಅಲ್ಲಿ ಇರ್ತಕ್ಕಂಥ ನಾಯಿಯ ಬಗ್ಗೆ ಹೇಳೋದಕ್ಕೆ ವಿಡಿಯೋವನ್ನು ಮಾಡಿದ್ದೀನಿ. ಇದೇನಪ್ಪ ಅಂತಿದ್ದೀರಾ? ಹೌದು, ನಾನು ಅದಕ್ಕೆ ವಿಡಿಯೋ ಮಾಡಿರೋದು. ಯಾಕೆ ಅಂದರೆ ಈ ನಾಯಿ ಬಂದು ನನಗಂತೂ ಪುನರ್ಜನ್ಮದಲ್ಲಿ ಅಷ್ಟು ನಂಬಿಕೆ ಇರಲಿಲ್ಲ. ಬಟ್ ಈ ಒಂದು ನಾಯಿನ ನೋಡ್ಬೇಕಾದ್ರೆ ಯಾಕೋ ನನಗೆ ಅದೇ ಯೋಚನೆ ಬರ್ತಾ ಇದೆ. ಅದಕ್ಕೆ ಈ ವಿಡಿಯೋನ ನಿಮ್ಮ ಹತ್ರನೂ ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಈ ನಾಯಿ ಬಂದು ಬೆಳಗ್ಗೆ ಮಕ್ಕಳು ಯಾವಾಗ ಸ್ಕೂಲಿಗೆ ಬರ್ತಾರೋ ಅವ್ರ ಜೊತೆನೇ ಹಾಸ್ಟೆಲಿಂದ ಬರುತ್ತೆ, ಇಲ್ಲೇ ಇರುತ್ತೆ, ಸಂಜೆವರೆಗೂ ಇಲ್ಲೇ ಇರುತ್ತೆ. ನೆಕ್ಸ್ಟು ಮಕ್ಕಳು ಹಾಸ್ಟೆಲ್ಗೆ ಹೋದಾಗ ಅದು ಸಹ ವಾಪಸ್ ಹೋಗುತ್ತೆ. ಹಾಗೆ ಬೆಳಗ್ಗೆ 7 ಗಂಟೆಗೆ ಸಂಸ್ಕೃತ ಶಾಲೆ ನಡೆಯುತ್ತೆ ನಮ್ಮ ಮಠದಲ್ಲಿ. ಸಂಸ್ಕೃತ ಸ್ಕೂಲ್ ಹತ್ರನೂ ಹೋಗುತ್ತೆ, ಆಚೆ ಇರುತ್ತಂತೆ. ತಿರ್ಗಾ ಮಕ್ಕಳೆಲ್ಲ ಊಟಕ್ಕೆ ಹೋದಾಗ ಅವ್ರ ಜೊತೆ ತಿರ್ಗಾ ಅಲ್ಲೇ ಹೋಗುತ್ತಂತೆ. ಇದಕ್ಕೇನು ಹೇಳ್ತೀರಾ? ನನಗಂತೂ ಇದು ಈ ಶಾಲೆಗೆ ಇದಕ್ಕೂ ಯಾವುದೋ ನಂಟಿದೆ. ಅಂದರೆ ಯಾವುದೇ ಮಕ್ಕಳು ಮನೆ ನಾಯಿ ಅಲ್ಲ ಇದು. ನಾವು ಅಂದ್ಕೊಂಡಿದ್ವಿ ಯಾರೋ ಸಾಕಿರಬೇಕು ಅಂತ. ಬಟ್ ಯಾವ ಸ್ಟೂಡೆಂಟ್ ಮನೆಯದು ನಾಯಿ ಅಲ್ಲ ಇದು. ಬಟ್ ಇದೇ ಮಧ್ಯದಿಂದ ಬರ್ತಾ ಇದೆ. ಅಂದರೆ ನನಗೆ ಆಶ್ಚರ್ಯ ಅಂದರೆ ಈ ಶಾಲೆಗೆ ಇದು ಸ್ಟೂಡೆಂಟ್ ಆಗಿರ್ಬೋದು, ಅಥವಾ ಯಾವುದೋ ಇದರಲ್ಲಿ ಏನೋ ಒಂದು ಟೀಚರ್ ಆಗಿರ್ಬೋದು. ಈ ಥರ ಎಲ್ಲ ನನಗೊಬ್ಬಳಿಗೆ ಈ ನಾಯಿ ನೋಡಿದಾಗ ಅನಿಸುತ್ತೆ. ನಿಮಗೆಲ್ಲ ಏನು ಅನ್ನಿಸ್ತು ಈ ವಿಡಿಯೋ ನೋಡಿ? ದಯವಿಟ್ಟು ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.